ಅಯ್ಯೋ, ಅಲ್ಲ ನಿಮ್ಗೆ ಅಂತ ಆದರೆ ಪೂರ್ತಿ ಒಂದೇ ಸತಿ ನಾನು ಬಂದು ಹಾಕೋಣ ಅಂತ ಹೇಳಿ ಇಲ್ಲೇ ಇದನ್ನು ಸೌಟ್ ತಗೊಬರಕ್ಕೆ ಬರ್ತಿದ್ದೇನೆ. ನೋಡಿದ್ರೆ ಪಾತ್ರೆ ತೆಗೆಸುರ್ಕೊಂಡ್ರ ಆ ಹುಡುಗಿ ಅಂತ ಹಾಕದ ಹುಡುಗಂದಾತ. ಈಗ ನಾನೇನಲ್ಲಿ ಸಸುತ್ರ ಉಣ್ತೀನ. ಇಲ್ಲಿ ಬಂದೆ ಒಂಚೂರು ಗನಾಗ ಉಣ್ಣದ ಗೊತ್ತ. ಅವರೆಲ್ಲ ಇಷ್ಟೇ ಉಣ್ಣದ. ಅವರು ಇದ್ರೆ ಬಟ್ಲು ತುಂಬ ಅನ್ನ ಹಾಕಿಂಡು ಉಣ್ಣಕ್ಕೆ ನನಗೆ ಒಂಥರ ನಾಚಿಕೆದಂಗೆ ಆಗ್ತದೆ. ಏನು ಅಂದ್ಕೋತಾರೆ ಅವರು ಅಂತ. ಅದು ಅನ್ನ ಏನು ನಾನೇನು ಮಾಡೋದಲ್ಲ, ಐನೇ ಮಾಡ್ತಾರೆ. ಪೂರ್ತಿ ನಾನೇ ಹಾಕಿಂಡು ಉಣ್ಣಕ್ಕಾಗ್ತದ? ಮನೆಗೆ ಬಂದು ಒಂದು ಹೊಟ್ಟಿಗೆ ದಿಪ್ಪಗೆ ಉಣ್ದೆ ಇದ್ಮೇಲೆ ಅಲ್ಲಿ ಕೆಲಸ ಮಾಡೋಕ್ಕಾಗ್ತದ? ಈಗ ಬರೀ ಅನ್ನ ಉಣ್ಬೇಕು ನಾನೀಗ. ಮಾಡ್ತೀರಿ ಮಾತ್ರ ಹೇಳೋಕ್ಕೆ ಎಂತ ಕೆಟ್ಟ ಹೊತ್ತಿಗೆ ಅಲ್ಲಿ ಹೋತಿ ಅಲ್ಲಿ ಎಂತ ಕೆಲಸ ಮಾಡ್ತೀಯ ಅಂಥೇಳಿ ಅಲ್ಲಿ ತಂದು ತಿನ್ನಕ್ಕೆ ಗನಾಗತ್ತದ ನಿಮಗೆ. ಯಾರಿಗೆ ಹೇಳ್ದೆ? ಓ, ನಾ ಸುಮ್ಮನೆ ಬಾಯಿ ಮೇಲೆ ಕೇಳ್ತಿದ್ದೆ. ಹೌದು ಚೂರೆಲ್ಲ ಅದೇ ಆ ಹುಡುಗಿಯ ಸಮ ಇದು. ನಿನ್ನೆ ಕತ್ಲೆ ಇದನ್ನು ಒಂಚೂರಲ್ಲೇ ಬಿಸಿ ಮಾಡಿ ಇಟ್ಟಿದ್ದೆ, ಅದನ್ನೇ ಹಾಕೊಂಡು ಉಣ್ಕೊಂಡು ಹೋಗೋ ಸಾಮಾನ ಏನೋ ಈಗ. ಬೇಡ ಪುಣ್ಯಾತ್ಮ, ನೀವು ಬಟ್ಟೆಗೆ ಹಾಕಿಂಡು ತೆಗ್ದು ಈಚೆಗೆ ಹಾಕೋದು ಬೇಡ. ಕಡೆಗೆ ಹಾಗೆ ಒಂದು ಹೇಳೋಕ್ಕಲ್ಲ. ಈಗ ಹಾಕಿಂಡು ಆತಲ್ಲ ತಿನ್ನಿ. ಅಲ್ಲೊಂಚೂರು ಅದೇ ಪಾತ್ರೆ ಕೆಳಗೆ ಹುಡುಗ ಸಾಕು. ಅವನಿಗಾದ್ರೆ ಅವನು ಏನೇನು ತಿನ್ನೋ ಜಾಗಳಕ್ಕೆ ಸಾಕು. ಮತ್ತೊಂಚೂರು ಅನ್ನ ಹಾಕ್ಲಾ ಹೆಂಗೆ ಹೇಳಿ? ಈ ಕಿಂಡೆ ಕುತ್ಕೋತೀನಿ ನಾನು. ಅಲ್ಲ, ಸ್ವಲ್ಪ ತಡಿಯ ಬರುತ್ತೆ. ಗನಾಗೊಂದು ಉಣ್ಣಕ್ಕೂ ಬಿಡಲ್ಲ. ಪಲ್ಯ ಗನಾಗಿತ್ತು. ನಂಗೆ ಇಷ್ಟು ಬ್ಯಾಡಿತ್ತು, ಒಂದೇ ಸತಿ ಇಷ್ಟು ಬೀಳ್ತದೆ ಅಂತ ನಂಗೆ ಗೊತ್ತಾಗ್ಲ. ನೀನು ಅಲ್ಲಿ ಹೋಗಿ ಸವರಣೆ ಮಾಡಿ ಸೌಂಡ್ ತಗೊಬರೋ ತನಕ ಯಾವನು ಕಾಯ್ತಾನೆ ಅಂದೆ. ಪಾತ್ರೆಲೆ ಬಗ್ಸ್ಕೊಂಡೆ ಬೇಕಾದ್ರೆ ತೆಗ್ದು ಹಾಕ್ಯ. ಇದಿಷ್ಟು ಹೋಳು ತಗೋಬೇಕಾರೆ ನಾನು ಈ ಹೋಳು ತಿನ್ನಲ್ಲ. ನಂಗೆ ಗುಸ್ಸಿನೇ ಭಾಳ ಚೆನ್ನಾಗದೆ. ಯಾರ ನೀನು ಮಾಡಿದ್ದ ಗೌಡ್ರು ಮಾಡಿದ್ದ? ಯಾರು ಮಾಡಿದ್ದು ಅಲ್ಲ, ಸೀತಕ್ಕ ಅವ್ರ ಮನೆಯಿಂದ ಮಾಡಿ ಕೊಟ್ಟು ಕಳಿಸಿದ್ದು. ದಿನ ಸಾರು ಪಲ್ಯ ಎಲ್ಲ ಅವರೇ ಮಾಡಿ ಕೊಟ್ಟು ಕಳಿಸೋದು. ಅನ್ನ ಒಂದು ಮಾಡ್ತಾರೆ. ಬಾಣ್ತಿ ಅನ್ನ ಒಂದೊಂದು ದಿವಸ ಅವ್ರು ಮಾಡಿಕೊಟ್ಟು ಕಳಿಸ್ತಾರೆ, ಒಂದೊಂದು ದಿವಸ ಏನೇ ಮಾಡ್ತಾರೆ ಇಲ್ಲಿ. ಹಂಗಾಗಿ ಅವ್ರು ಸುಮಾರು ಕೊಟ್ಟು ಕಳಿಸ್ತಾರಲ್ಲ, ತಗೊಂಡು ಹೋಗು ಮತ್ತು ಇಲ್ಲಿಟ್ರೆ ಹಾಳತ್ತದ ಮರತಿ ನಾವೇನು ತಿನ್ನಲ್ಲ ಅಂತಾರೆ. ಅಯ್ಯ, ಆ ಬಾಣ್ತಿಗೆ ಒಂದು ದಿವಸದ ಮತ್ತೊಂದು ದಿವಸಕ್ಕೆ ಇಟ್ಟು ಹಾಕಂಗೇನಿಲ್ಲಂತೆ. ಹಂಗಾಗಿ ತಗೊಬಂದಿದ್ದು. ನಿಮಗೊಂದು ಘನ ಬಾಣ್ತಾರೆ ಯಾಕೆ ಅಂತ ಬಿಡಿ. ಅವ್ರ ಹೆಸರಲ್ಲಿ ದಿನಾನು ಹೆಂಗಿದೆ ಅಲ್ಲಿದೆ ಪಲ್ಯ ಸಾರು. ಅಲ್ಲ, ನಂಗೆ ಹೇಳೋಕ್ಕೆ ನಿಂಗೆ ಒಂದು ಜಾತಿ ಬಣ್ಣೆ ಬತ್ತಿದ್ದೀಯ ನೀನು. ಬಾಣ್ತಿ ಅಲ್ಲ, ಬಾಣ್ತಾರಕ್ಕೆ ಹೋಗ್ಲಾಗೆ ತುಪ್ಪ ಗಿಪ್ಪ ಎಲ್ಲ ಹಾಕಿ ತಿನ್ಬಡೆ ಮರತಿ. ಬಾಣ್ತಿಗೆ ತಂದಿದ್ನ ಕಡಿಕೆ ಇಂತಿಷ್ಟು ಅಂಥೇಳಿ ತೂಕದ ಲೆಕ್ಕದಲ್ಲಿ ಹಾಕ್ತಾರೆ ಅವರು. ಮೊನ್ನೆ ಪಾರತಕ್ಕ ಮಾತಾಡ್ತಿದ್ರು ಇಲ್ಲಿ, ಇಂತಿಷ್ಟು ಕೆ ಜಿ ತುಪ್ಪ ಆಗ್ಬೇಕು ಅಂತ. ಕಡೆಗೆ ಬಾಣ್ತಿಗೆ ಅಂತ ತಂದಿದ್ದು ನೀ ಪೂರ್ತಿ ತಿಂದು ಖಾಲಿ ಮಾಡಿಯ. ನಂಗೇನಾರು ಗೊತ್ತದೇನ? ಅಷ್ಟೇನು ಬರ್ಗಲ್ ಬಿದ್ದೇನೆ ಇದು ಮಾಡೋದಲ್ಲ, ನಂಗೆ ಗೊತ್ತಾಗ್ತದೆ. ನಾನು ಅವ್ರ ಅನ್ನಕ್ಕೆ ಯಾವತ್ತಿದ್ರೂ ಕೈ ಹಾಕಲ್ಲ. ಅವ್ರು ಕೊಟ್ಟಿದ್ದಷ್ಟೇ ಇದು ಮಾಡೋದು. ಆದರೂ ಒಂಥರ ನಾಚಿಯಾದಂಗೆ ಆಗ್ತದೆ. ಒಂದು ಹೊತ್ತಾದರೆ ಹೆಂಗಾರು ಉಣ್ಬೋದು. 3 ಹೊತ್ತು ಅವರಿದ್ರೆ ಇಷ್ಟು ಹಾಕಿಂಡು ಉಣ್ಣೋದು ಹೆಂಗೆ ನಾನು? ಹಂಗಾಗಿ ಮನೆಗೆ ಬಂದವಳು ಒಂದು ಮುಟ್ಟಿಗೆ ಅನ್ನಾಗ ಉಂಡ್ಕೊಂಡು ಹೋಗೋದು. ಅವರಿದ್ರೆ ಒಂಚೂರು ದಾಕ್ಷಿಣ್ಯ ಮಾಡ್ದಂಗಾರು ಮಾಡ್ಬೇಕಲ್ಲ. ನನಗೆ ಹೇಳ್ತಾರೆ, ಅಷ್ಟು ಸುಲಭಕ್ಕಿಲ್ಲ ನಾನೇನು. ಹೊಟ್ಟೆಗಿಲ್ದೇನಾರು ಇರ್ತೀನಿ. ಹಂಗೆ ಬೇರೆ ತಿನ್ನೋ ವಸ್ತು ಇಲ್ಲ ತಗೊಂಡು ತಿನ್ನಲ್ಲ. ಚಿನ್ನನೆ ಸಾರು ಪಲ್ಯ ಅಂದರೆ ಇಷ್ಟು ಘನಾಗದೆ ನೋಡ ಮೂತಿ ಮುರಿಯೋದು ಸುಮ್ಮನೆ ತಿನ್ನ. ಈಗ ನಾ ಅಟ್ಲಾಗ ಹೋದ್ಮೇಲೆ ನಿನ್ನ ಅಪ್ಪ ಎಲ್ಲೇ ಕೂರ್ಸು ಉಣ್ಸೋದು ಒಟ್ಟರಲ್ಲೇ ಅದೇ. ನಂಗೆ ಗೊತ್ತಿಲ್ಲನ, ನನಗೆ ಉಣ್ಕೊಂಬಂಗನೆ ಹಂಗೆ ಮಾಡಬಾರ್ದು. ಪಲ್ಯ ಅಂದರೆ ಅದೊಂದು ಎಂಥ ಖಾರನ. ಹಿಡಿ ನೀರು ಕುಡ್ಕ. ಹುಡುಗರೊಂದು ಮಾಡ್ತೀರಿ ಮಾತ್ರ. ಬಾಳೆ ಬಾಂಟಿ ಹೆಂಗಾದರೆ ಕೇಳೋಣ ಅಂತ ನೋಡಿದ್ರೆ ಅದು ಹೆರಗು ಮಗನೇ ಹಾಕಲ್ಲಪ್ಪ. ಎಷ್ಟೊತ್ತಿಗೆ ಬಂದು ಎಷ್ಟೊತ್ತಿಗೆ ಹೋಗ್ತದಂತ ಗೊತ್ತಾಗಲ್ಲ. ಈಗೆಲ್ಲ ಒಳಗೆ ಇದು ನೋಡಿರಿ, ಹಂಗಾರಿಗೆ ಗೊತ್ತದನು ಹೆರಿಗೆ ಅಂತ ನೋಡಿದ್ರೆ ಪತ್ತಿಕ್ಕಿಲ್ಲ. ಅಲ್ಲೇ ಹೋಗಿ ಕರಿಬೇಕೇನ ಇನ್ನು. ಅಲ್ಲ ಬಿದ್ದು ಉಣಗೋಲು ಅದು ಎಷ್ಟು ಪಿಟ್ಟ ಮಾಡಿ ಹಾಕಿರ್ತದೇನು. ಅಲ್ಲ, ಈ ಜಾನುವಾರು ಉರಿಯೋದು ಹಾಗೆ ಉರಿತವೆ. ಗನ ಮನುಷ್ಯರ ಕೈಯಲ್ಲಿ ತಕ್ಕೊಂಡಂಗೆ ಅವು ಕೂಡಲೇ ತಕ್ಕೊಂಡು ಹೋಗ್ತವೆ. ಪ್ರೇಮ, ಪ್ರೇಮ ಒಳಗಿದ್ದೀಯೇನೆ?
ಯಾರ ಭಾರತಕ್ಕನೇನೋ ಕರ್ದಂಗೆ ಆಗ್ತದಲ್ಲ. ಭಾರತಮ್ಮನೆಯ ಹೌದು. ಮರ ನೀವು ಜುಗಾಡ್ಕಡೆ ನಾವು ಮುಷ್ಟಿ ಈ ಕೇಳಿ ನಾವು ಉಂಡ್ಕೊಂಡೆ ಆಚೆ ಹೋಗೋಳು. ಅಲ್ಲೂ ಗಡ್ಬೇಡಿ ಇಲ್ಲ ಗಡ್ಬೇಡಿ ಯಾರೊಬ್ಬರು ಭಾರತಕ್ಕ ಹೇಳ. ಈ ಹುಡುಗ ಬೇಗ ತಿಂದಾರು ತಿಂತದನ. ನಿಮ್ದಾದ್ರೆ ಹೋಗೇಣಿ ಎಂತ ಒಂಚಿ ಕೇಣಿ ಮಾರ. ನಾ ಒಂದು ಮುಷ್ಟಿ ಉಂಡ್ಕೊಂಡೆ ಬರ್ತೇನೆ. ಬಾಟ್ಲಿ ಇಲ್ಲಿ ಬಿಟ್ಟರೆ ಮತ್ತೆ ಸುಮಾರು ಹೊತ್ತಾಗ್ತದೆ. ನಾ ಹಾಗೆ ಮಾತಾಡ್ಕೊಂಡು ಹಾಗೆ ಹೋಗ್ಕಾತದೆ. ಹೊಕ್ಕೇಣಿ ನೀವೇ ಹೊಕ್ಕೇಣಿ. ಹೋ ಪಾರ್ವತಮ್ಮನ ಬಲ್ಲಿ ಬಲ್ಲಿ ಈಚೆಗೆ ಬಲ್ಲಿ. ಅದು ಅಲ್ಲಿ ಮತ್ತೆ ಊಟ ತಿಂಡಿ ಸಸೂತ್ರ ಆಗಲ್ಲ. ಇಲ್ಲೇ ಒಂದು ಮುಷ್ಟಿ ಗನಾಗ ಉಂಡ್ಕೊಂಡು ಹೋಗ್ತೀನಿ ಅಂತ ಒಳಗೆ ಉಣ್ಣಕ್ಕೆ ಕೂತದೆ. ಬರ್ತದೆ ಉಂಡ್ಕೊಂಡೇ ಬರ್ತೀನಿ, ಅಲ್ಲಿ ಹೋಗಿ ಒಂಚೂರು ಮಾತಾಡ್ತಾ ಇರಿ ಅಂತ ಹೇಳ್ತು. ಬಲ್ಲಿ ಈಚೆಗೆ ಬಲ್ಲಿ. ಆ ಉಣ್ಗೋಲು ಮಾರ ಆತ ಬರ್ಬೇಕಾ? ಹಾಂ ಹಾಂ ಹಾಗೆ ಹಾಂ ಅಲ್ಲಿ ಸರ್ಸಿ ಹಾಂ ಆಯ್ತು ಬಲ್ಲಿ ನಾ ಹಾಕ್ತೀನಿ ಆಮೇಲೆ. ಬಲ್ಲಿ ಅಲ್ಲೇ ಇರಲಿ. ಅಯ್ಯೋ ನಿಮ್ಮ ಬಾಯಿ ವಾಲ್ಹಿಟ್ಟು ಹೋಗೋಕ್ಕೆ ಅಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ಉಣ್ಣಕ್ಕೆ ಸಸೂತ್ರ ಆಗಲ್ಲ ಅಂತೇಳಿ ಇಲ್ಲಿ ಗನಾಗಿ ಉಣ್ಕೊಂಡು ಹೋಗ್ತಾದೆ ಅಂತ ಅದರಲ್ಲ. ನಾನು ಸನಿಗಟ್ಟಾಳಿ ಯಾಕೆ ಬಾಯಿ ಬಿಟ್ಟೆ? ಇನ್ನು ಇಡೀ ಊರು ತುಂಬ ಇದನ್ನೇ ಹೇಳ್ಬೇಕೇನ? ಹಾಂ ನೀ ತೆಗೆ ಹುಡುಗ ಅತ್ಲಾಗೆ ನೀನೊಬ್ಬ. ಅಲ್ಲ ಪ್ರೇಮ್ ಏನು ಕಣ್ಣಲ್ಲಿ ಕಾಣಕ್ಕೆ ಇಲ್ಲಲ್ಲ ಮರಯ್ಯ. ನಾನು ಬಾಲೆ ಬಾಂಟಿ ಹೆಂಗದಾರೆ ಅಂತ ಒಂಚೂರು ಕೇಳೋಣ ಅಂತ ನೋಡಿದೆ. ನಂಗೂ 2-3 ದಿನ ಆತ ಅತ್ಲಾಗ ಹೋಗೋಕ್ಕೆ ಆಗ್ಲ. ಎಂತ ಉಣ್ಣಕ್ಕೋತದನ? ಹಾಗಾದ್ರೆ ಉಂಡಾಗಲಿ ಆಮೇಲೆ ಬರ್ತೀನಿ. ಇಲ್ಲ ಇಲ್ಲ ಭಾರತಕ್ಕ. ಅಯ್ಯೋ ಉಂಡಾತು. ಇವರು ಮಾರ ಬುದ್ಧಿ ಭಾಷೆಲ್ಲ ಹೇಳ್ತಾರೆ. ಬಂದೆ ನಾನು ಹುಡುಗ ಉಣಿಸ್ತಾ ಇದ್ದೀನಿ, ಇವ್ರು ನೋಡಿದ್ರೆ ನಾ ಉಣ್ತಿದ್ದೀನಿ ಅಂತಾರೆ. ಬಂದೆ ತಡೀರಿ. ಇಡಿ ಬಾಯಸ್ಕೆ ಇದರಲ್ಲಿ ಹೋಗುದು ಅಲ್ಲಿ ಓದೋದು ಬರೆಯೋದು ಅಂತ ಅದೇ ಈಗಲೇ ಬರ್ಕೊಬಿಡು. ಬಂದೆ ಭಾರತಕ್ಕ. ಮತ್ತೆ ನಾಗಪ್ಪ ಎಂತ ಕೆಲಸನಾ? ಚದೇರಿ ಎಲ್ಲ ತೆಗ್ದು ಆತ? ಇಲ್ಲ ಪಾರ್ವತಮ್ಮ, ಈ ಸತಿ ಸೌದೆ ಮನೆ ಹತ್ರನೇ ಎಲ್ಲ ಒಂದು 2 ಡೇರಿ ನಟ್ಕೊಂಡನ ಸಾಕು ಅಂತಿತ್ತು. ಇದು ಅಲ್ಲಿ ಮತ್ತೆ ಹೋಗಿ ಬೇಲಿ ಮಾಡಬೇಕು, ದಿನ ಬೆಳಿಗ್ಗೆ ಕತ್ಲಿಗೆ ಹೋಗಿ ನೀರು ಹಾಕಬೇಕು, ಆಗಲ್ಲ. ನಾನು ಇಲ್ಲಿ ಹೋಗೋದ ಅಲ್ಲಿ ಹೋಗೋದ ಬೇಡ, ಮನೆ ಹತ್ರನೇ ಒಂದು 2 ಡೇರಿ ನೆಟ್ಕೊಂಡನ, ಮನೆ ಖರ್ಚಿಗಾಗಷ್ಟು ಅಂತ ಹೇಳ್ತಿದ್ದೆ. ಹಾಗೆ ಮಾಡೋಣ ಅಂದ್ಕೊಂಡೀನಿ. ಏರಿ ಇದು ಮಾಡಿ ಸುಡ್ಮಣ್ಣು ಮಾಡಬೇಕು. ಶಿವರಾತ್ರಿ ಬೆಳಿಗ್ಗೆನೇ ಎಲ್ಲ ಹೆಂಗಿದ್ರ ನಾಳೆ ನಾಡ್ದಂಗೆ ಸುಡ್ಮಣ್ಣು ಮಾಡೋಣ ಅಂತ ಇದ್ದೀನಿ. ಭಾರತಕ್ಕ ಮತ್ತೆ ಎಂತ ಮರ ಪೂರ್ವಕ್ಕೊಂದ್ಸತಿ ಈ ಕಡೆ ಬಂದ್ರಲ್ಲ. ನಾನು ಬೆಳಗ್ಗೆ ಕತ್ಲೆ ಅಲ್ಲೇ ಇರೋದ್ರಿಂದ ನಿಮ್ಮ ಹತ್ರ ಮಾತಾಡಿದೆ ಸುಮಾರು ದಿವಸ ಆಗಿತ್ತು. ಮೊನ್ನೆ ಅಲ್ಲಿ ಅಯ್ಯರ ಮನೆಗೆ ಬಂದಾಗೆಲ್ಲ ಒಂದು ಮಾತಾಡಿದ್ದೇನ. ಎಂತ ಕೆಲಸ? ಸುಮ್ಮನೆ ಗೊತ್ತಿರಲ್ಲ. ನಾನು ಅದನ್ನೇ ಹೇಳ್ತಿದ್ದೆ ನಿನ್ನ ಗಂಡನ ಹತ್ರ. ಪ್ರೇಮ್ ಏನು ಕಣ್ಣಲ್ಲಿ ಕಾಣಕ್ಕಿಲ್ಲಲ್ಲ ಅಂತ. ಬಾಲೆ ಬಾಣ್ತಿ ಹೆಂಗದರೆ ಕೇಳೋಣ ಅಂತ. ನಾನು ಬರದೆ 3-4 ದಿನ ಆತಲೆ. ಈಗ ಸೀತಾ ಬಂದಿತ್ತ ಎಂತ ಗೊತ್ತಿಲ್ಲ. ಸೀತಾರ ಮನೆಗೂ ಹೋಗೋಕ್ಕಾಗಲ್ಲ. ನಂಗೆ ಫೋನ್ ಗೀನ್ ಮಾಡಿ ಕೇಳೋಕೆ ನಂಗೆ ಬರೋದು ಇಲ್ಲೇ. ಹಾಗಾಗಿ ನಿನ್ನ ಹತ್ರನೇ ಒಂದು ಸ್ವಲ್ಪ ಕೇಳೋಣ ಅಂತ. ಹೆಂಗದಾರೆ ಬಾಲೆ ಬಾಣ್ತಿ ಹೆಂಗದಾರೆ? ಮೊನ್ನೆ ಹುಣ್ಮೇಲೆ ಏನೋ ಹಠ ಮಾಡ್ತಾನೆ ಬಾಲೆ? ಇಲ್ಲ ಭಾರತಕ್ಕ, ಭಾಳ ಏನು ಹಠ ಮಾಡಲ, ಸ್ವಲ್ಪ ಹಿಂಗೆ ಮಾಡ್ತಾ ಹಂಗೆ ಮಕ್ಕಳೆಲ್ಲ ಹೇಳಿ ಎಲ್ಲ ದಿನ ಒಂದೇ ಸಮ ಇರೋಕ್ಕಾಗ್ತದ? ಅದು ಒಂದು ಕೆಲಸ. ಇದು ಸೀತಕ್ಕ ಸದಾಪಿನ ಸೊಪ್ಪು ಬಿರಂಡಿ ಒಳಗೆ ಒದ್ದಿಟ್ಟಿದ್ರಲ್ಲ, ಅದನ್ನೆಲ್ಲ ಒಂದು ಗಂಡಿಗೆ ಒಂಚೂರು ಮುಟ್ಟಿಸಿ ಹೋಗಿದ್ರು. ಒಂದು ಸಾಯಂಕಾಲ ಬಂದರು. ಭಾಳ ಏನಾರು ಹಠ ಮಾಡಿದ್ರೆ ಇದನ್ನೇ ಒಂಚೂರು ಹಿಂಗೆ ಮಾಡು ಅಂತ ಹೇಳಿ ಹೋಗಿದ್ರು. ಭಾಳ ಏನು ಹಠ ಮಾಡಲ. ನೋಡು, ನಾನೊಂದೇ ಹೇಳಿ ಬರ್ಬೇಕು ಅಂತ ಮಾಡೀನಿ, ಗ್ಯಾನೇ ಮರ್ತೋಗಿತ್ತು. ಒಳ್ಳೆ ಕೆಲಸ ಮಾಡ್ತದೆ ಸೀತಾ. ಅದನ್ನೊಂದು ಜಪತ್ನ ಮಾಡ್ತದೆ. ಇಟ್ಕ ಬಾಟ್ಲಿ ಮುಚ್ಚಳ ಪಿಟ್ಟ ಹಾಕಿ ಗನ್ನ ಮಾಡ್ತದೆ. ಒಳ್ಳೆ ತೊಟ್ಲೆ ತಲೆದಿಸಿನೇ ಇಡು. ಹ್ಞೂ ತೊಟ್ಲೆ ತಲೆದಿಸಿನೇ ಇಟ್ಟೀನಿ. ಈಗ ಹೊತ್ತಾತ ಭಾರತಕ್ಕ. ಇದನ್ನು ಕೇಳೋಕ್ಕಾಗಿ ಬಂದ್ರ ಏನು ಸಣ್ಣಮ್ಮ ಈಗ ಹಾದಿ ನೋಡೋಕೆ ಶುರು ಮಾಡಾತೇನ. ಒಂಚೂರು ಹೋಗ್ತೀನಿ. ನಮ್ಮನೆ ಹುಡುಗೇನಾರು ನಿಮ್ಮನೆ ಕಡೆ ಬಂದರೆ ಹೆದರ್ಸ್ಬೇಡಿ ಭಾರತಕ್ಕ. ಆತ ಪುಳ್ಳ ಹುಡುಗನ ಜೊತೆ ಆಟ ಆಡ್ಕೊಂಡಿರ್ಲಿ. ಕಪ್ಪಲೆ ಬತ್ತೀನಿ.